ನಮಸ್ಕಾರ ಸ್ನೇಹಿತರೆ, KCET ಆ್ಯಂಡ್ ನೀಟ್ ಅಪ್ಡೇಟ್ಸ್ಗೆ ಸುಸ್ವಾಗತ. ಓಕೆ, ನಿನ್ನೆ ಯಾವಾಗ ಆಪ್ಷನ್ ಎಂಟ್ರಿ ಅಂತ ಬಿಟ್ಟರು ಅಲ್ಲಿಂದ ಕೂಡ ಕೆಲವೊಂದಿಷ್ಟು ಹುಡುಗರು ಡೌಟ್ಸ್ ಕ್ರಿಯೇಟ್ ಆಗ್ತಿದ್ದಾವೆ. ಅದರಲ್ಲೂ ಕೂಡ ಈಗಾಗಲೇ ಇಂಜಿನಿಯರಿಂಗ್ ಎಲ್ಲನೂ ಕೂಡ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡಲಿಕ್ಕೆ ಕೂತಿದ್ದಾರೆ. ಬಟ್ ರಿಮೈನಿಂಗ್ ಸ್ಟೂಡೆಂಟ್ ಯಾರಂತಂದ್ರೆ ಈಗ ಕೆಲವೊಂದಿಷ್ಟು ಕೋರ್ಸಸ್ಗಳು, ಈಗ ಬಿ ಫಾರ್ಮಾ, ಡಿ ಫಾರ್ಮಾ ಮತ್ತು BS ನರ್ಸಿಂಗ್ ಅಂತ ಕೋರ್ಸ್ಗಳು ಇನ್ನೂ ಕೂಡ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡಿಲ್ಲ. ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ BS ನರ್ಸಿಂಗ್ಗೋಸ್ಕರ ಮಾತ್ರ ಮಾತಾಡ್ತಿದ್ದೀನಿ. ಯಾಕಂದರೆ ರಿಮೈನಿಂಗ್ ಕೋರ್ಸಸ್ ಬಗ್ಗೆ ಆಳೆ ಮಾತಾಡಿದ್ದೀನಿ. BS ನರ್ಸಿಂಗ್ ಹುಡುಗರ ನೀವೆಲ್ಲ ಯಾರಿದ್ದೀರ ಅಂತಂದರೆ ಇವಾಗ ನಿಮ್ಮದು ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ನಿನ್ನೆ ಕ್ಲಿಯರ್ ಆಗಿ ಒಂದು PDF ಮೂಲಕ ಹೇಳಿದಾರೆ. ಯಾವಾಗ ಒಂದು ಸೀಟ್ ಮ್ಯಾಟ್ರಿಕ್ಸ್ ಲಭ್ಯ ಆಗುತ್ತೋ ಕೇಳಿದವ್ರಿಗೆ ಇಲ್ಲಿ ಕಾಣಿಸ್ತಿದೆ ನೋಡಿ, ಕೊಟ್ಟಿದ್ದಾರೆ. ಇದರಲ್ಲಿ ಇಷ್ಟು ಕೋರ್ಸಸ್, ಓಕೆ, ನಿಮ್ಮ BS ನರ್ಸಿಂಗ್ ಒಂದೇ ಅಲ್ಲ, ಇದಿಷ್ಟು ಕೋರ್ಸಸ್ ಯಾವೆಲ್ಲ BS ನರ್ಸಿಂಗ್, ಆರ್ಕಿಟೆಕ್ಚರ್, ಯೋಗ, ನ್ಯಾಚುರೋಪತಿ ಮತ್ತು ಇವೆಲ್ಲ MBBS ಆಯಿತು, ಮತ್ತು BDS ಮತ್ತು ಆಯುರ್ವೇದ, ಹೋಮಿಯೋಪತಿ, ಯುನಾನಿ, ಫಾರ್ಮಸಿ ಕೋರ್ಸ್, ಇಷ್ಟು ಕೋರ್ಸಸ್ಗಳು ಯಾವಾಗ ಸೀಟ್ ಮ್ಯಾಟ್ರಿಕ್ಸ್ ಅಂತ ಬರ್ತದೋ ಅವಾಗ ಅದನ್ನ ತೊಗೊಂಡು ಡಾಟಾ ಏನು ಮಾಡ್ತಾರೆ ಅಂತಂದರೆ ಅದನ್ನ ಪೆಚೆಟ್ ಮಾಡ್ಕೊತಾರೆ, ಆಪ್ಷನ್ ಎಂಟ್ರಿ ಅವಾಗ ಸ್ಟಾರ್ಟ್ ಮಾಡ್ಕೊತಾರೆ. ಹಂಗಾದರೆ ಯಾವಾಗ ಸೀಟ್ ಮ್ಯಾಟ್ರಿಕ್ಸ್ ಬರ್ತದೆ, ಅದು ಬಂದಿದ್ದು ಯಾವ ರೀತಿ ಗೊತ್ತಾಗುತ್ತೆ. ಲೈಕ್ ನೋಡಿ, ಇಲ್ಲಿ ಆಗಲೇ ನಿಮ್ಗೆ ಒಂದು ಸೀಟ್ ಮ್ಯಾಟ್ರಿಕ್ಸ್ ಕೆಲವೊಂದಿಷ್ಟು ಕೊಟ್ಟಿದ್ದಾರೆ. ನಿನ್ನೆ ಬೆಳಗ್ಗೆಯಿಂದ ನೋಡ್ತಿರ್ಬೋದು ಓನ್ಲಿ ಇಂಜಿನಿಯರಿಂಗ್ ಮತ್ತು ಅಗ್ರಿಕಲ್ಚರ್, ವೆಟರ್ನರಿ ಮಾತ್ರ ಕಾಣಿಸ್ತಿದ್ದು. ಬಟ್ ಸಾಯಂಕಾಲ ಆಗ್ತಿದ್ದಂಗೆ BPT ಕೋರ್ಸಸ್ಗಳು ಇದರಾಗೆ ಆ್ಯಡ್ ಆಗಿದಾವೆ, ಮತ್ತು AHS BPO ಕೂಡ ಇದರಲ್ಲಿ ಆ್ಯಡ್ ಆಗಿದಾವೆ. ಅಂತಂದರೆ ಈಗ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಹೋದಾಗ ನೀವು ಇಂಜಿನಿಯರಿಂಗ್, ಅಗ್ರಿಕಲ್ಚರ್, ವೆಟರ್ನರಿ ಜೊತೆಗೆ BPT, AHS BPO ಕೂಡ ಈ ಕೋರ್ಸಸ್ ಕೂಡ ನಿಮಗೆ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಬರ್ತಾ ಇದೆ. ಅಂದರೆ ಸ್ವಲ್ಪ ಯಾವಾಗ ಅವ್ರಿಗೆ ಕೇಳಿದವ್ರಿಗೆ ಸೀಟ್ ಮ್ಯಾಟ್ರಿಕ್ಸ್ ಬರ್ತಾವೋ ಆವಾಗ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿ ಆಪ್ಷನ್ ಎಂಟ್ರಿಗೆ ಕೂಡ ಅವ್ರಿಗೆ ಮಾಡ್ಲಿಕ್ಕೆ ಬಿಡ್ತಾರೆ. ಅಂದರೆ ಇವತ್ತು ಆಗದೆ ಹೋದ್ರೂ ಕೂಡ ಪರವಾಗಿಲ್ಲ, ನಾಳೆ ಆದರೆ ಏನಂತಂದರೆ ನಾಳೆ ಅನ್ನೋಷ್ಟರಲ್ಲಿ ಎಲ್ಲವೂ ಕೂಡ ಕೋರ್ಸಸ್ಗಳು, ಓಕೆ, ಈಗಾಗಲೇ ಫಾರ್ಮಸಿ ಪಿ ಸ್ಟ್ರಕ್ಚರ್ ಕೂಡ ಬಿಟ್ಟಿದ್ದಾರೆ. ಬಟ್ ರಿಮೈನಿಂಗ್ ಕೋರ್ಸಸ್ ಕೂಡ ಪಿ ಸ್ಟ್ರಕ್ಚರ್ ಕೂಡ ಕೇಳಿದವ್ರು ಬಿಟ್ಟಿಲ್ಲ. ಅಂದರೆ ಇನ್ನೂ ಕೂಡ ನಿಮ್ಮದು ಇನ್ನೂ ಕೂಡ ಸ್ಟಾರ್ಟ್ ಆಗಿಲ್ಲ ಅಂತ ಅರ್ಥ ಅಷ್ಟೇ. ಅಂದರೆ ನಾಳೆ ಎಲ್ಲನೂ ಕೂಡ ಕಂಪ್ಲೀಟಾಗಿ ಮೇ ಬಿ KEದಲ್ಲಿ ಬರುವಂಥ, ಅಂದರೆ KCETಲಿ ಬರುವಂಥ ಕೋರ್ಸಸ್ಗಳು ಎಲ್ಲನೂ ಕೂಡ ಸೀಟ್ ಮ್ಯಾಟ್ರಿಕ್ಸ್ ಬರ್ಬೋದು ಕೇಳಿದವ್ರಿಗೆ. ನಾಳೆಯಿಂದ ಕೂಡ ಮೇ ಬಿ ಎಲ್ಲನೂ ಕೂಡ KCETಲಿ ಬರುವಂಥ ಎಲ್ಲ ಕೋರ್ಸಸ್ಗಳು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಕಂಪ್ಲೀಟಾಗಿ ಆಗ್ಬೋದು. ಬಟ್ ನೀಟ್ ಅವ್ರದ್ದು ಹೇಳ್ತೇವೆ ನೋಡಿ, ನೀಟ್ ಅವ್ರದ್ದು ನಿಮ್ದು ಇನ್ನೂ ಕೂಡ ಸ್ವಲ್ಪ ಲೇಟ್ ಆಗುತ್ತೆ. ಓಕೆ, ಇನ್ನೂ 1 ವೀಕ್ ಆದರೂ ಅಟ್ಲೀಸ್ಟ್ ಆಗೇ ಆಗುತ್ತೆ, ಯಾಕಂದರೆ ಇನ್ನು MCC ಕೌನ್ಸಿಲಿಂಗ್ ಲೇಟ್ ಅದ. ಹಂಗಾದರೆ ಅದು ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ ನಮ್ಮ ಕರ್ನಾಟಕದಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಳೋದು. ಅಲ್ಲಿವರೆಗೂ ಸ್ವಲ್ಪ ನೀವು ವೇಟ್ ಮಾಡಿ. ಈಗ BS ನರ್ಸಿಂಗ್ ಮಾತ್ರ ಸ್ಟೂಡೆಂಟ್ ಯಾರಿದ್ದಾರೋ ನಿಮ್ಮ ಒಂದು ಪಿ ಸ್ಟ್ರಕ್ಚರು ಕೂಡ ಬಿಡ್ತಾರೆ, ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ. ಎರಡು ಕೂಡ ಬಿಟ್ಟಾದ ತಕ್ಷಣ ಆಟೋಮೆಟಿಕ್ಲಿ ಆಪ್ಷನ್ ಎಂಟ್ರಿ ಒಳಗೆ ನಿಮ್ಗೆ ಆ್ಯಡ್ ಮಾಡ್ತಾರೆ. ಅದು ಬಿಟ್ಟಾಗ ನಿಮ್ಗೆ ನಾನು ಹೆಂಗಿದ್ರು ಅಪ್ಡೇಟ್ ಮಾಡೇ ಮಾಡ್ತೀನಿ. ಓಕೆ, ಈ ಸದ್ಯಕ್ಕಂದ್ರೆ ಈಗ ಸೀಟ್ ಮ್ಯಾಟ್ರಿಕ್ಸ್ಗೆ ಇಷ್ಟೇ ಕಾಣಿಸ್ತಿರೋದು. ಇವತ್ತು ಸಾಯಂಕಾಲ ಅಥವಾ ನಾಳೆ ಅನ್ನೋಷ್ಟರಲ್ಲಿ ಅವು ಬಂದೇ ಬರ್ತವೆ. ಯಾಕಂದರೆ ಡಿಲೇ ಅಂತೂ ಅಷ್ಟೊಂದು ಡಿಲೇ ಮಾಡೋದಿಲ್ಲ. ನಿಮ್ಗೆ ಹೆಂಗಿದ್ರು ಟೈಮ್ ಕೊಡ್ತಾರೆ. ಲಾಸ್ಟ್ ಡೇಟ್ ಅಂತ ಕೇಳೋಕ್ಕೆ ಹೋಗಬೇಡಿ, ಯಾಕಂದರೆ ಲಾಸ್ಟ್ ಡೇಟ್ ಇನ್ನೂ ಕೂಡ 15ನೇ ತಾರೀಕು ಕೂಡ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ತೋರಿಸ್ತೀನಿ ನಿಮಗೆ. ಓಕೆ, ಇಲ್ಲಿ ವೇಳಾಪಟ್ಟಿ ಅಂತ ಏನು ನಿನ್ನೆ ಬಿಟ್ಟಿದ್ರು ನೋಡಿ, ಆ ವೇಳಾಪಟ್ಟಿಲಿ ನೀವು ಏನಾದರೂ ನೋಡಿತ್ತಂತಂದರೆ ಅದ್ರಲ್ಲಿ ಕಾಣಿಸುತ್ತೆ. ಓಕೆ, ಇಲ್ಲಿ ಕಾಣಿಸ್ತಿದೆ ಅಲ್ವಾ, 15/7/2025 12 ಗಂಟೆ, ರಾತ್ರಿ 12 ಗಂಟೆವರೆಗೂ ಕೂಡ ನಿಮಗೆ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಬಿಡ್ತಾರೆ. ಇವತ್ತಿನ 10 ಇದೆ, ನಾಳೆ ಬಿಟ್ಟರು ಕೂಡ ನಿಮ್ಗೆ 2-3 ದಿನ ಟೈಮ್ ಸಿಗುತ್ತೆ. ಓಕೆ, ವಾಪಸ್ ನಿಮಗೆ ಮಾಕ್ ಅಲಾಟ್ಮೆಂಟ್ 19ನೇ ತಾರೀಕು ಬಂದರೂ ಸಹಿತ ಮತ್ತೆ ಒಂದು 3 ಡೇಸ್ ಟೈಮ್ ಕೊಡ್ತಾರೆ. ಓಕೆ, ವರಿ ಮಾಡ್ಕೋಬೇಡಿ, ಇದೇ ಒಂದು ಶೆಡ್ಯೂಲ್ ಕಂಪ್ಲೀಟ್ ಆಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇದು ಕೂಡ ಚೇಂಜ್ ಮಾಡ್ತಾರೆ ಅವರು. ಕೇಳಿದವ್ರು ಸುಮ್ಮನೆ ನಿಮ್ಮ ಫಾರ್ಮಾಲಿಟಿ ಬಿಟ್ಟಿದ್ದಾರೆ ಅನಿಸುತ್ತೆ. ಖಂಡಿತ ಇದು ಕೂಡ ಶೆಡ್ಯೂಲ್ ಚೇಂಜ್ ಆಗುತ್ತೆ, ಯಾಕಂದರೆ ನೀಟ್ ಸ್ಟೂಡೆಂಟ್ ಕೂಡ ಇದರಲ್ಲಿ ಬರಬೇಕಲ್ಲ ನಿಮಗೆ. ಹಂಗಾಗಿ ಇದು ಸ್ವಲ್ಪ ಚೇಂಜ್ ಆಗುತ್ತೆ. ಓಕೆ, ಸರಿ, ಅಲ್ಲಿವರೆಗೂ ಏನಾದರೂ ಅಪ್ಡೇಟ್ ಮಾಡೋಣ. ಈಗ ಸದ್ಯಕ್ಕಂತರೂ ಯಾವೆಲ್ಲ ಬೇರೆ ಕೋರ್ಸಸ್ ಏನಾದರೂ ಬ್ಯಾಕಪ್ ಆಗಿ ಇಟ್ಕೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್ BPT, BPO, AHS ಕೂಡ ನಿಮಗೆ ಆ ಸಪ್ರೇಟ್ ಕೌನ್ಸಿಲಿಂಗ್ ನಡೀತದ್ದು. ಈಗ ಸದ್ಯಕ್ಕೆ ಇದರಲ್ಲೇ ಬರ್ತದೆ. ಹಂಗಾಗಿ ನೀವು ಏನಾದರೂ BS ನರ್ಸಿಂಗ್ ಬಿಟ್ಟು ಅದನ್ನು ಕೂಡ ಬ್ಯಾಕಪ್ಪಲ್ಲಿ ಕೆಳಗಡೆ ಇಟ್ಕೊಂಡಿತ್ತಂದರೆ ಅವನಿಗೆ ಸದ್ಯಕ್ಕೆ ಪ್ರಿಯಾರಿಟಿನ 1, 2, 3 ಕೊಡ್ಕೊಂಡಿರಿ. ಯಾವಾಗ BS ನರ್ಸಿಂಗ್ ಬರ್ತದೋ ಆವಾಗ ಪ್ರಿಯಾರಿಟಿ ಚೇಂಜ್ ಮಾಡ್ಕೋರಂತೆ. ಓಕೆ, ಆ್ಯಂಡ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಕೂಡ ಕೆಲವೊಂದಿಷ್ಟು ಹುಡುಗರು ಅಣ್ಣ ನಾ ಇಂಜಿನಿಯರಿಂಗ್ ಬಿಲ್ ಅಂತಂದ್ರೆ ಕೆಲವೊಂದಿಷ್ಟು ಅಗ್ರಿಕಲ್ಚರ್ ಇವೆಲ್ಲ ಇದಾವೆ ನಮ್ಗೆ ಹೋಗುವಂತಂದು ಈಗ ಕೊಡ್ಬೋದು ನೀವು. ಓಕೆ, ಆ್ಯಂಡ್ ಕೆಲವೊಂದು ಟೈಮ್ ಹುಡುಗರು ಭಾಳಷ್ಟು ಪ್ರಾಬ್ಲಮ್ ಫೇಸ್ ಮಾಡ್ತಾಯಿದ್ರೆ ಅದು ಏನಂತಂದರೆ ಪೇ ಮಾಡೋಕ್ಕಾಗ್ತಿಲ್ಲ ಅಂತಂದು. ₹750 ಪೇ ಮಾಡುವಾಗ ಕೆಲವೊಂದು ಟೈಮ್ UPIಗೆ ಕೆಲವೊಂದಿಷ್ಟು ವರ್ಕ್ ಆಗದೆ ಇರ್ಬೋದು, ಸ್ವಲ್ಪ ಆಗುತ್ತೆ. ಸ್ವಲ್ಪ ಸರ್ವರ್ ಕೆಲವೊಂದಿಷ್ಟು ಟೈಮ್ ಆಗೋದಿಲ್ಲ. ಎಕ್ಸಾಂಪಲ್ ಹಂಗೆ ಒಂದು 2 ತೋರಿಸಿದ್ರು, ಒಬ್ಬೊಬ್ರದ್ದು ಆಗಿದ್ರೆ ಒಬ್ಬೊಬ್ರು ಆಗ್ತಾಯಿಲ್ಲ ಅಂತಂದರೆ ಸ್ವಲ್ಪ ಟೈಮ್ ಬಿಟ್ಟು ಮಾಡಿ ವಾಪಸ್ ರೀಫಂಡ್ ಅಂತೂ ಆಗುತ್ತೆ. ಓಕೆ, ಇನ್ ಕೇಸ್ ದುಡ್ಡು ಏನಾದರೂ ನಿಮ್ದು ಕಟ್ ಆಗಿತ್ತು ಅಂದರೆ ರೀಫಂಡ್ ಆಗುತ್ತೆ. ವರಿ ಮಾಡ್ಕೋಬೇಡಿ, ಯಾಕಂದರೆ ನೀವು ಪೇ ಮಾಡಿರ್ತಕ್ಕಂಥ ನಿಮ್ಮ ಹತ್ರ ರಿಸಿಪ್ಟ್ ಇದ್ದೇ ಇರ್ತದೆ. ನೀವು ಫೋನ್ಪೇ ಮಾಡ್ತಿರೋ, ಪೇಟಿಎಮ್ ಮಾಡ್ತಿರೋ, ಗೂಗಲ್ ಪೇ ಮಾಡ್ತಿರೋ, ನಿಮ್ಮ ಹತ್ರ ಅದು ರಿಸಿಪ್ಟ್ ಆದರೂ ಇರ್ತದೆ. ಅದು ಎಷ್ಟು 1 ಟೈಮ್ ಆದರೂ ಓಕೆ, 2 ಟೈಮ್ ಆದರೂ ಓಕೆ, ಹಿಂಗೆ ಕಂಟಿನ್ಯೂ ಇದೇ ಥರ ಆಯ್ತು ಅಂತಂದರೆ ನಿಮ್ಗೇನಂತ ಅದು ಕೂಡ ಹೇಳ್ತೀನಿ ಮುಂದೆ ಏನು ಮಾಡಬೇಕಂತ. ಸದ್ಯಕ್ಕಂತರೂ ವೇಟ್ ಮಾಡೋಣ. ಇನ್ನೂ ಕೂಡ ಕೇದವ್ರ ಹತ್ರ ಸರಿಯಾಗಿ ಸರ್ವರ್ ಸಿಗ್ತಾ ಇಲ್ಲ ಅವ್ರಿಗೆ. ನಿಮ್ಮ ಫೇಸ್ ರೆಕಗ್ನೇಷನ್ ಕೂಡ ಸರಿ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ, ಅದನ್ನು ಕೂಡ ಕೇದವ್ರು ಸರಿ ಮಾಡಬೇಕು. ಸುಮಾರು ಪ್ರಾಬ್ಲಮ್ಸ್ಗಳು ಈ ಕಡೆಯಿಂದ ಆಗ್ತದವೆ. ಹಂಗಾಗಿ ಇವತ್ತು ಒಂದಿನ ಬಿಟ್ಟರು ಕೂಡ ಪರವಾಗಿಲ್ಲ ಅನ್ಕೊತೀನಿ ನಾನು ಆಪ್ಷನ್ ಎಂಟ್ರಿ ಮಾಡೋದು. ನಾಳೆಯಿಂದ ಬೇಕಾದರೆ ಆರಾಮ್ಸೆ ಮಾಡಿವ್ರಂತೆ. ಸರಿನಾ? ಸರಿ, BS ನರ್ಸಿಂಗ್ ಸ್ಟೂಡೆಂಟ್ ವಿದ್ಯಾರ್ಥಿಗಳು ನೀವು ಏನಪ್ಪ ಅಂದರೆ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಬರೋವರೆಗೂ ಕೂಡ ನಿಮ್ಮದು ಕೂಡ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಲ್ಲ. ಮೆನ್ಷನ್ ಮಾಡಿದ್ದಾರೆ ಕೇಳಿದವರು. ಓಕೆ, ಬಂದಾಗ ಹೇಳೋಣ. ಸದ್ಯಕ್ಕೆ ಪಿ ಸ್ಟ್ರಕ್ಚರ್ ಅಂತೂ ಒಂದು ಎಕ್ಸಾಂಪಲ್ಗೋಸ್ಕರ ಹೇಳೋದಂತಂದರೆ ಪ್ರೈವೇಟ್ ಕಾಲೇಜ್ ಏನಾದರೂ ನಿಮಗೆ ಸಿಕ್ಕರೆ ಅದರಲ್ಲಿ GP ಇದಾವೆ, ನೆನ್ಪಿಟ್ಕೋರಿ. GP ಏನಾದರೂ ನೀವು ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಹೋದಾಗ GP ಮಾಡಿದರೆ ಮ್ಯಾನೇಜ್ಮೆಂಟ್ ಸೀಟ್ ಅಂತಲೇ ಕನ್ಸಿಡರ್ ಆಗುತ್ತೆ. ನಿಮ್ಗೆ 1 ಲಕ್ಷ ಮೇಲೆ ಫೀಸ್ ಆಗುತ್ತೆ. ಅದನ್ನ ಯಾರು ಕೂಡ ಚೇಂಜ್ ಮಾಡೋಕ್ಕಾಗಲ್ಲ. ಓಕೆ, GG ಮಾತ್ರ ಹಾಕ್ರಿ. ಇನ್ ಕೇಸ್ GG ಗೌರ್ಮೆಂಟ್ ಕಾಲೇಜ್ ಸಿಕ್ತಂತಂದರೆ ನಿಮಗೆ ಒಂದು 15,000 ಆಜುಬಾಜು ಆಗುತ್ತೆ. ಇನ್ ಕೇಸ್ ಗೌರ್ಮೆಂಟ್ ಸೀಟೇ ಪ್ರೈವೇಟ್ ಕಾಲೇಜಲ್ಲಿ ಸಿಕ್ತಂತಂದರೆ ಒಂದು 50,000 ಕೂಡ ಹೋಗ್ಬೋದು, ಇನ್ನೂ ಕಡಿಮೆ ಆಗ್ಬೋದು. ಇಲ್ಲಾಂದ್ರೆ ಅಷ್ಟೇ 50,000 ಕೂಡ ಬರ್ತಂದರೆ ಅಷ್ಟಕ್ಕಿಂತ ಮೇಲೆ ಆಗಲ್ಲ. ಇನ್ ಕೇಸ್
ಹೇಳ್ದಂಗೆ ನಿಮಗೆ ಮ್ಯಾನೇಜ್ಮೆಂಟ್ ಸೀಟೇ ಸಿಕ್ತಪ್ಪ ಅಂತಂದರೆ ಪ್ರೈವೇಟ್ ಕಾಲೇಜೊಳಗೆ 1 ಲಕ್ಷ ಮೇಲೆ ಆಗುತ್ತೆ. ಅದನ್ನಂತೂ ಯಾರು ಕೂಡ ಚೇಂಜ್ ಮಾಡೋಕ್ಕಾಗಲ್ಲ. ಓಕೆ, ಇದಿಷ್ಟು ಫೀಸ್ ಅಂತರೂ ಅವ್ರು ಬಿಟ್ಟ ಮೇಲೆ ಕೂಡ ಇಷ್ಟ ಇರ್ತದೆ, ಬಿಡ್ಲಿಕ್ಕಂದ್ರೂ ಇಷ್ಟ ಇರ್ತದೆ. ಇದಿಷ್ಟೇ ಅವ್ರು ಫಾರ್ಮಾಲಿಟಿ ಬಿಡ್ತಾರೆ, ಹಂಗೆ ಬಿಡುವಂಗೆ ಬಿಟ್ಟಾಗ ಕೂಡ ಇನ್ನೊಂದು ಟೈಮ್ ಹೇಳ್ತೀನಿ. ಆ್ಯಂಡ್ ಸರಿ, ಇದಿಷ್ಟೇ ಸದ್ಯಕ್ಕೆ ಸೀಟ್ ಮ್ಯಾಟ್ರಿಕ್ಸ್ ಬರಬೇಕು ಮೇನ್. ಯಾಕಂದ್ರೆ ಈ ಸರ್ತಿ ಫೀಸ್ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ರು. ಏನೋ ಒಬ್ಬ ಗೌರ್ಮೆಂಟ್ ಕಾಲೇಜಲ್ಲಿ 250 ಆಗಿದ್ದಾವೆ ಅಂತ ಹೇಳ್ತಿದ್ರು. ನೋಡೋಣ ಸೀಟ್ ಮ್ಯಾಟ್ರಿಕ್ಸ್ ಯಾವಾಗ ಬರ್ತದೋ ಏನೋ, ಬಿಟ್ಟ ತಕ್ಷಣ ಹೇಳೋಣ. ಅಲ್ಲಿವರೆಗೂ ಚೆನ್ನಾಗಿ ನೋಡ್ತಾ ಟೇಕ್ ಕೇರ್, ಬಾಯ್.